ಕೇಶವ್ ಸರ್ ಇದ್ದಾರೆ, ಮಾತಾಡ್ತೀನಿ ಅವನ್ನ. ಕೇಶವ್ ಸರ್, ನಾವಿಲ್ಲಿ ನೋಡ್ತಾ ಇದ್ವಿ ಎಕಾನಮಿ ಕಥೆ ಏನು ಅಂತ. ನಮಗೆ ಒಂದು ಆದ ಮೇಲೆ ಒಂದು ಸರ್, ಈಗ ಒಂದು ಕಡೆ ಯುಕ್ರೇನ್ ನಡೀತಾನೆ ಬರ್ತಾ ಇದೆ, ಯುಕ್ರೇನ್ ಮತ್ತು ರಷ್ಯಾ. ಅವಾಗೆಲ್ಲ ಸೂರ್ಯಕಾಂತಿ ಎಣ್ಣೆಯಿಂದ ನಾವು ಮಾತಾಡ್ತಾ ಇದ್ವಿ. ಆನಂತರದಲ್ಲಿ ರಷ್ಯಾ ಕಡೆಯಿಂದ ನಾವು ಗ್ಯಾಸ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ, ಪೆಟ್ರೋಲ್ ಬಗ್ಗೆ ಮಾತಾಡ್ತಾ ಇದ್ವಿ. ಅವಾಗೇನು ರಷ್ಯಾ ಆಫರ್ ಮಾಡ್ತು 50% ಡಿಸ್ಕೌಂಟಲ್ಲಿ ನಮಗೆ ಕೊಟ್ಬಿಡ್ತೀನಿ ಅಂಥೇಳಿ. ಯುಕ್ರೇನ್ ಕಡೆಯಿಂದ ಬಹಳಷ್ಟು ನಮಗೆ ನಷ್ಟ ಆಯಿತು. ವೈದ್ಯಕೀಯ ವಿದ್ಯಾರ್ಥಿಗಳಲ್ಲಿ ಓದ್ತಾ ಇದ್ರು, ಇದೊಂದು ಭಾಗ. ಸುಧಾರಿಸ್ಕೊಳ್ಳೋ ಅಷ್ಟರಲ್ಲಿ ಪಾಕಿಸ್ತಾನ ಬಂತು, ಅವಾಗ ಒಂದಷ್ಟು ಪೆಟ್ಟು, ಒಂದಷ್ಟು ಏರುಪೇರುಗಳಾಯಿತು. ಈಗ ನೋಡಿದ್ರೆ ಮಧ್ಯಪ್ರಾಚ್ಯದ ಇಶ್ಯೂ ಶುರುವಾಗಿದೆ. ಇಸ್ರೇಲಿಂದ ನಮಗೇನು ನಡೀತು, ಇರಾನಿಂದ ನಮಗೇನು ನಡೀತು, ಇದೇ ರೀತಿ ಇದು ಮುಂದೆ ಬರೆದರೆ ಈಗ ಅಮೇರಿಕ ಬಿಡಿ, ವಿಶ್ವದಲ್ಲಿ ಯಾವ ದೇಶದಲ್ಲಿ ಏನು ಯಾರು ಜೋರ ಕೆಮ್ಮಿದ್ರು ಕೂಡ ಅಮೇರಿಕ ಯಾರ್ದೋ ಒಬ್ಬರ ಜೊತೆ ಸೇರ್ಕೊಳ್ಳೋದು, ಒಬ್ಬರು ನಾಶ ಮಾಡೋದು, ಅದರ ಬೆಳೆ ಬೇಯಿಸ್ಕೊಳ್ಳೋದು, ವೆಪನ್ ಡೀಲ್ ಮಾಡ್ಕೊಳ್ಳೋದು, ಸುಮ್ಮನೆ ಇರೋದು ಮಾಡ್ತಾ ಬರ್ತಾ ಇದೆ. ಸೊ ಇದೀಗ ನಮ್ಮ ಕಥೆ ಏನು, ಇಂಡಿಯಾದ ಕಥೆ ಏನಿದ್ರ ಮಧ್ಯೆ ಅಂತ? ತುಂಬಾ ಕ್ಲಿಷ್ಟವಾದ ಸ್ಥಿತಿಲಿ ಇದೀವಿ ನಾವು. ಆದ್ರೆ ಏನಂದ್ರೆ ಇಂಡಿಯಾ ಒಂದು ಮೊದಲಿನ ಡಿಫ್ರೆಂಟ್ ಪಾಲಿಸಿ ಯೋಚನೆ ಮಾಡ್ತಾ ಇದೆ. ಮೊದಲಾದ್ರೆ ನಾವು ವಾಟರ್ ಫಾಲ್ ಅಪ್ರೋಚ್ ಮಾಡ್ತಾ ಇದ್ವಿ, ಅಂದ್ರೆ ಈಗಾದ್ರೆ ಹೀಗೆ ಅಂತ. ಈಗ ಡಿಫ್ರೆಂಟ್ ಸಿನಾರಿಯೋಸ್ ನ ಇಂಡಿಯಾ ಯೋಚನೆ ಮಾಡ್ತಾ ಇದೆ. ಎಜೈಲ್ ಅಪ್ರೋಚ್ ಅಂತ ಮಾಡ್ತಾ ಇದೆ ಇಂಡಿಯಾ ಸ್ಟ್ರಾಟಜಿಕ್ ಆಗಿ. ಹಂಗಾಗಿ ಎಫೆಕ್ಟ್ ಆಗೇ ಆಗತ್ತೆ, ಎಫೆಕ್ಟ್ ಆಗಲ್ಲ ಅಂತ ನಾನು ಹೇಳಲ್ಲ. ಬಟ್ ಅದನ್ನ ಎಷ್ಟು ಕಡಿಮೆ ಮಾಡಬಹುದು ಆ ತರದ ಒಂದು ಸ್ಟ್ರಾಟಜೀಸ್ ನ ಇಂಡಿಯಾ ಬಿಲ್ಡ್ ಮಾಡ್ಕೊಳ್ತಾ ಇದೆ ಅಂತ ಅನ್ಸುತ್ತೆ. ಬಟ್ ಇವತ್ತು ನನಗೆ ಇರಾಕ್ ಡೆಪ್ಟಿ ಪ್ರೈಮ್ ಮಿನಿಸ್ಟರ್ ಅವರು ಫಾದ್ ಹುಸೇನ್ ಅವರು ಹೇಳಿರೋದು ಒಂದ್ ಸ್ವಲ್ಪ ಆತಂಕಕ್ಕೀಡ್ ಮಾಡುತ್ತೆ. ಯಾಕೆಂದ್ರೆ ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಈ ಸ್ಟ್ರೈಟ್ ಆಫ್ ಹಾರ್ಮೂಸ್ ಏನಾದ್ರೂ ಒಂದ್ ವೇಳೆ ಬ್ಲಾಕ್ ಮಾಡಿದ್ರೆ ಪ್ರತಿದಿನ 5 ಮಿಲಿಯನ್ ಬ್ಯಾರಲ್ ಆಯಿಲ್ ನಿಂತೋಗುತ್ತೆ ಇದಕ್ಕೆ, ವಿಶ್ವಕ್ಕೆ. ಸೊ ಅವಾಗ ಇದು $200-300 ಪರ್ ಬ್ಯಾರಲ್ ಅಷ್ಟು ಹೋಗ್ಬೋದು ಅಂತ. ಒಂದ್ ವೇಳೆ ಹಂಗೇನಾದ್ರೂ ಆಗ್ಬಿಟ್ರೆ ನಿಜಕ್ಕೂ ಭಾರತಕ್ಕೆ ದೊಡ್ಡ ಹೊಡೆತ ಅಂತ ಕಾಣುತ್ತೆ. ಯಾಕೆ ಆ ಮಾತನ್ನ ಹೇಳ್ತಿದ್ದೀನಿ ನಾನು ಅಂತಂದ್ರೆ, ಈಗ ನಮ್ಗೆ ಎಸ್ಟಿಮೇಟ್ಸ್ ಏನ್ ಹೇಳುತ್ತೆ ಅಂತಂದ್ರೆ, ನಾವು ಒಂದು ಗ್ರೋತ್ ರೇಟ್ ನ ಒಂದು ಲೆಕ್ಕ ಇಟ್ಕೊಂಡು ಮಾತಾಡ್ತಾ ಇದೀವಿ. ಅಂದ್ರೆ ನಾವೀಗ ವಿಶ್ವದ ಅತಿ ವೇಗವಾಗಿ ಬೆಳೀತಿರುವ ಆರ್ಥಿಕತೆ ಆಗಿರೋದ್ರಿಂದ ಎಲ್ಲ ವಿಶ್ವ ನಮ್ ಕಡೆ ನೋಡ್ತಾ ಇದೆ. ಇಲ್ಲ 6.3 to 6.8% ಅಷ್ಟು ಗ್ರೋತ್ ಆಗತ್ತೆ ಇಂಡಿಯಾ ಅಂತ. ಆದ್ರೆ ಅದು ಆ ಲೆಕ್ಕಾಚಾರ ಯಾವ ತರದಲ್ಲಿ ಮಾಡ್ಕೊಂಡಿದೀವಿ ನಾವು ಅಂದ್ರೆ, $65 ಪರ್ ಬ್ಯಾರಲ್ ಇರುತ್ತೆ ಅಂತ ಒಂದು ಅಂದಾಜು ಮಾಡ್ಕೊಂಡು ಮಾಡಿದೀವಿ. ಅದು ಏನಾದ್ರೂ ಇವಾಗ ಒಂದು ಎಸ್ಟಿಮೇಟ್ಸ್ ಏನ್ ಹೇಳುತ್ತೆ ಅಂದ್ರೆ, ಈವನ್ ಇವರು ಫಾದ್ ಹುಸೇನ್ ಅವ್ರು ಹೇಳಿರೋ $200 ಬಿಡಿ ಪರ್ ಬ್ಯಾರಲ್ಗೆ, $10 ಹೆಚ್ಚಾದ್ರೆ ನಮ್ದು GDP 0.3 ಕಡಿಮೆ ಆಗುತ್ತೆ. ಹಾಗೇನೆ ಇನ್ಫ್ಲೇಷನ್ 0.4 ಹೆಚ್ಚಾಗುತ್ತೆ. ಸೊ ಈ ತರದ ಒಂದು ಕ್ಲಿಷ್ಟ ಸ್ಥಿತಿಯಲ್ಲಿ ನಾವಿದೀವಿ. ಆದ್ರೆ ಬಹುಶಃ ಇದು ತುಂಬಾ ಸುದೀರ್ಘವಾಗಿ ನಡೆಯಲ್ಲ ಅಂತ ನನ್ನ ಒಂದು ಅಂದಾಜು. ಯಾಕೆಂತಂದ್ರೆ ಇದರಲ್ಲಿ ಚೈನಾ ಇಂಟ್ರೆಸ್ಟ್ ಇದೆ, ಅಮೆರಿಕ ಇಂಟ್ರೆಸ್ಟ್ ಇದೆ, ಮತ್ತೆ ಈಗ ಸದ್ಯಕ್ಕೆ ಯಾರಿಗೂ 3ನೇ ಯುದ್ಧ ಬೇಡವಾದ್ರಿಂದ ಬಹುಶಃ ಇದಕ್ಕೆ ಒಂದು ಅಂತ್ಯ ರಿಯಲ್ ಎಂಡ್ ಅನ್ನೋದು ಅಮೆರಿಕ ಕಡೆಯಿಂದ ಬರ್ತಿರ್ತಕ್ಕಂಥ ವರ್ಡ್ ಸರ್. ಅದು ರಿಯಲ್ ಎಂಡ್ ಅನ್ನೋ ಒಂದು ಪದ ಅಮೆರಿಕ ಕಡೆಯಿಂದ ಬರ್ತಿದ್ಯಲ್ಲ. ಇರಾನ್ಗೆ ರಿಯಲ್ ಎಂಡ್ ಅಂತ ಕೂತ್ರೆ, ಇರಾನ್ ಜೊತೆಗೂ ಅರಬ್ ದೇಶಗಳು, ಅಕ್ಕಪಕ್ಕದವ್ರು, ಅವ್ರಿಗೂ ಒಬ್ಬರಲ್ಲ ಒಬ್ರು ಫ್ರೆಂಡ್ ಅವ್ರಿಗೂ ಇದಾರಲ್ಲ ಸರ್, ಅವ್ರಿಗೂ ಇದಾರೆ. ಅಲ್ಲ, ಇನ್ನೊಂದು ನಿಮ್ಗೆ ನೀವ್ ಹೇಳಿದಕ್ಕೆ ಇನ್ನೊಂದು ವಿಚಾರ ನಾನು ಆಡ್ ಮಾಡ್ಬೇಕು. ಚೈನಾದವ್ರಿಗೆ 80% ಎಕ್ಸ್ಪೋರ್ಟ್ ಯಾರು ಮಾಡ್ತಾ ಇದಾರೆ ಆಯಿಲ್ ಅಂತಂದ್ರೆ, ಚೈನಾ ಏನು ಇರಾನ್ ಏನ್ ಪ್ರೊಡ್ಯೂಸ್ ಮಾಡುತ್ತೆ ಪ್ರತಿ ಇದು 33 ಮಿಲಿಯನ್ ಬ್ಯಾರಲ್ ಅದು ಪ್ರತಿದಿನ ಪ್ರೊಡ್ಯೂಸ್ ಮಾಡುತ್ತೆ. ಅದರಲ್ಲಿ 80% ಅವ್ರು ಚೈನಾಕ್ ಕೊಡ್ತಾರೆ. ಸೊ 80% ಅವ್ರು ಚೈನಾಕ್ ಕೊಡೋದ್ರಿಂದ ಚೈನಾ ಇಂಟ್ರೆಸ್ಟ್ ಇದೆ ಅಲ್ಲಿ. ಸೊ ಹಂಗಾಗಿ ಚೈನಾ ಅವ್ರಿಗೆ ಬ್ಯಾಕ್ ಮಾಡ್ತಾರೆ ಅಂತ ಗ್ಯಾರಂಟಿ ಆದ ತಕ್ಷಣ USA ಮಾತುಕತೆಗೆ ಇಸ್ರೇಲ್ ನ ಒಪ್ಸುತ್ತೆ ಅಂತ ನನ್ನ ಲೆಕ್ಕಾಚಾರ. ಈಗ ಇನ್ನೊಂದು ಸರ್, ಈಗ ಇಸ್ರೇಲ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿದಾಗ, ಈಗ ಒಂದು ದೇಶವನ್ನು ನಾವು ಮೊದಲು ಅವ್ರನ್ನ ಬಾಂಬು ಅಥವಾ ಮಿಸೈಲ್ ಅಥವಾ ಡ್ರೋನ್ ಈ ದಾಳಿಯಿಂದ ಅಲುಗಾಡ್ಸೋಕ್ಕಿಂತ ಮುಂಚೆ ಎಕನಾಮಿಕಲಿ ಅವ್ರನ್ನ ಬ್ಲಾಕ್ ಮಾಡಬೇಕು ಅಂತ. ಮೊದಲೇ ಅವ್ರಿಗೆ ಹಣಕಾಸಿನ ನೆರವು ಎಲ್ಲಿಂದ ಬರುತ್ತೆ, ಅವ್ರ ವ್ಯಾಪಾರ ಎಲ್ಲಿಂದ ಆಗುತ್ತೆ, ಅದನ್ನು ಬ್ಲಾಕ್ ಮಾಡಲೇಬೇಕು ಅಂತೇಳಿ ಇಸ್ರೇಲ್ ಹೊಡುತ್ತೆ. ಇಸ್ರೇಲ್ನ ಏನೇನು ಬ್ಲಾಕ್ ಮಾಡಬೇಕು ಅಂತ ಇರಾನ್ ಟ್ರೈ ಮಾಡ್ತಾ ಇರುತ್ತೆ. ಈಗ ಚೈನಾ ಈ ಥರ ಇವರೇನೋ ಆರಾಮಾಗಿ ವ್ಯಾಪಾರ ಮಾಡಿಕೊಂಡು ಚೈನಾಯಿಂದ ಪ್ರತಿದಿನ ಇವರು ತೈಲ ಮಾರ್ಕೊಂಡು ದುಡ್ಡು ಬರ್ತಾ ಇದ್ದರೆ, ಅವ್ರು ಎಷ್ಟು ಬೇಕಾದ್ರೂ ಕೊಂಡ್ಕೊಳ್ತಾನೆ ಇರ್ತಾರೆ ಇರಾನ್ನವರು ಯುದ್ಧ ಶಸ್ತ್ರಾಸ್ತ್ರಗಳನ್ನು. ಸೊ ಹಾಗಿದ್ದಾಗ ಇವರು ಅದನ್ನು ಬ್ಲಾಕ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಅದಕ್ಕೆ ತೈಲ ಬಾವಿಗಳನ್ನೇ ಟಾರ್ಗೆಟ್ ಮಾಡ್ಕೊಂಡು ಅಟ್ಯಾಕ್ ಮಾಡ್ತಾ ಇರೋದು. ತೈಲ ಬಾವಿಗಳೇ ಟಾರ್ಗೆಟ್ ಇವರಿಗೆ, ಇಸ್ರೇಲ್ ಅವರಿಗೆ. ಸೊ ಹೀಗಿದ್ದಾಗ ಅವರ ಎಕನಾಮಿಕ್ ಕಾರಿಡಾರನ್ನು ಇಸ್ರೇಲ್ ಧ್ವಂಸ ಮಾಡಿದ್ರೆ ಅವಾಗ ಏನು ಗತಿ ಅಂತ? ಇಲ್ಲ, ಖಂಡಿತ ಇದು ಭಾರತಕ್ಕೆ ಅಲ್ಲ, ಇಡೀ ವಿಶ್ವಕ್ಕೆ ತೊಂದರೆ ಆಗುತ್ತೆ. ಯಾಕೆಂದ್ರೆ 80% ಅಷ್ಟು ಆಯಿಲ್ ಮೂವ್ ಆಗ್ತಾ ಇರುವ ರೂಟ್ ನ ಬ್ಲಾಕ್ ಮಾಡ್ತಾರಲ್ಲ ಇವರು. ಇದು ಬರೀ ಇವ್ರು ಎರಡು ದೇಶದ ನಡುವಿನ ಯುದ್ಧ ಆಗಿ ಉಳಿಯಲ್ಲ ಅವಾಗ.
Okay. ಯಾಕೆಂತಂದ್ರೆ ಇಡೀ ವಿಶ್ವದ ವ್ಯಾಪಾರವನ್ನ ಅಲ್ಲೋಲು ಕಲ್ಲೋಲು ಮಾಡುತ್ತಿದ್ದು. ಸೊ ಹಂಗಾಗಿ ಇದು ಏನಾಗತ್ತೆ, ಇದು ಈ ಬರೀ ಎರಡರ ಮಧ್ಯೆ ಆಗಲ್ಲ. ಈಗ ಬೇರೆ ಬೇರೆ ಎಲ್ಲ ದೇಶಗಳಿಗೆ ಯಾವಾಗ ತೊಂದರೆ ಆಗುತ್ತೆ, ಬೇರೆ ಬೇರೆ ಮ್ಯಾಗ್ನಿಟ್ಯೂಡ್ ಅಲ್ಲಿ ತೊಂದರೆ ಆಗ್ಬೋದು. ಹಾಗಾಗಿ ಎಲ್ಲ ದೇಶಗಳು ಪ್ರೆಷರ್ ಮಾಡುತ್ತೆ ಅಂತ ನಾನ್ ಲೆಕ್ಕಾಚಾರ. ಯಾಕಂದ್ರೆ ಇದು ಕೇವಲ ಇಂಡಿಯಾಗೆ ತೊಂದರೆ ಆಗ್ತಾ ಇದೆ, ಚೈನಾಗೆ ತೊಂದರೆ ಆಗ್ತಿದೆ ಅಂತಲ್ಲ, ಇಡೀ ವಿಶ್ವಕ್ಕೆ ಇದರಿಂದ ತೊಂದರೆ ಆಗ್ತದೆ. ಸೊ ಹಂಗಾಗಿ ಎಲ್ಲ ಕಂಟ್ರೀಸು ಒಟ್ಟಾಗಿ ಪ್ರೆಷರ್ ಹಾಕ್ತಾರೆ ಅಂತ. ಅದರಲ್ಲಿ ಮೋರ್ಸೋ US ಮತ್ತೆ ಚೈನಾ ಮಾತುಕತೆಗೆ, ಮತ್ತೆ ರಷ್ಯಾ ಕೂಡ ಅದರಲ್ಲಿ ಭಾಗಿಯಾಗತ್ತೆ. ಯಾಕೆಂತಂದ್ರೆ ಈಗ ನಾವೇನ್ ಮಾಡ್ಕೊಂಡಿದ್ವಿ ಅಂದ್ರೆ ಚೈನಾನ ಟ್ರೇಡ್ ರೂಟ್ ನ ಕಡಿಮೆ ಮಾಡಿ, ಅವ್ರು ಯಾವ್ಯಾವ್ದು ಟ್ರೇಡ್ ರೂಟ್ ಅಲ್ಲಿ ಅವರು ಇದರಲ್ಲಿ ಹಸ್ತಕ್ಷೇಪ ಇದೆ ಅಥವಾ ಅವ್ರು ನಿರ್ಮಿಸ್ತಿದ್ದಾರೆ ಅವನ್ನ ಬಿಟ್ಟು ಇಂಟರ್ನ್ಯಾಷನಲ್ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್ ಮಾಡಕ್ಕೆ ಇಂಡಿಯಾ ಪ್ರಯತ್ನ ಪಡ್ತಾ ಇತ್ತು. ಅದು ಇರಾನ್ ಮೂಲಕನೇ ಪ್ರಯತ್ನ ಪಟ್ಟಿತ್ತದು. ರಷ್ಯಾಗೆ ನೇರವಾಗಿ ನಾವು ಸಂಪರ್ಕ ಸಾಧಿಸಬಹುದು, ಮತ್ತೆ ಸೆಂಟ್ರಲ್ ಏಷ್ಯಾಗೆ ಸಂಪರ್ಕ ಸಾಧಿಸಬಹುದು ಅಂತ. ಹಂಗಾಗಿನೇ ಇಂಡಿಯಾ ಕೂಡ ಚಬಹಾರ್ ಏರ್ಪೋರ್ಟ್ ಅಲ್ಲಿ ನಾವು ಆಗ್ಲೇ $85 ಬಿಲಿಯನ್ ಅಷ್ಟು ಇನ್ವೆಸ್ಟ್ಮೆಂಟ್ ಗೆ ನಾವೆಲ್ಲ ಪ್ಲಾನ್ ಮಾಡ್ಕೊಂಡು ಸ್ಟ್ರಾಟಜಿಕ್ ಆಗಿ ಸುದೀರ್ಘವಾದ ಇನ್ವೆಸ್ಟ್ಮೆಂಟ್ ನ ಮಾಡಿದೀವಿ, ಅಲ್ಲಿ ಮಾಡ್ತಾ ಇದೀವಿ. ಸೊ ಹಿಂಗಾಗಿರೋದ್ರಿಂದ ಭಾರತದಕ್ಕೂ ಅದರ ಇಂಟ್ರೆಸ್ಟ್ ಇದೆ. ಹಂಗಾಗಿ ಇಂಡಿಯಾನು ತುಂಬಾ ಟ್ರಿಕ್ಕಿ ಸಿಚುವೇಶನ್ ಅಲ್ಲಿ ಇದೆ. ಬ್ಯಾಲೆನ್ಸ್ ಮಾಡ್ಬೇಕು, ಒಂದ್ ಕಡೆ ಇಸ್ರೇಲ್ ನ ಕೂಡ ನೋಡ್ಬೇಕು, ಒಂದ್ ಕಡೆ ಇರಾನ್ ನೋಡ್ಬೇಕು. ಆ ತರದ ಇದ್ರಲ್ಲಿದೆ. ಬಹುಶಃ ಈ ಚಾಲೆಂಜ್ ನ ಇಂಡಿಯಾ ಸರಿಯಾಗಿ ಫೇಸ್ ಮಾಡುತ್ತೆ ಅಂತ ಅನ್ಸುತ್ತೆ ನನಗೆ. ಚಬಹಾರ್ ಅಂತ ಬಂದಾಗಲೂ ಸರ್, ಭಾರತದ ಶ್ರೀಮಂತ ಉದ್ಯಮಿಯೊಬ್ಬರ ದೊಡ್ಡ ಮಟ್ಟದ ಇನ್ವೆಸ್ಟ್ಮೆಂಟ್ ಆ ಪೋರ್ಟಲ್ಲಿದೆ. ಅದು 70% ಹಿಟ್ ಆಗಿದೆ ಅಂತ ಒಂದು ಮಾಹಿತಿ ಇದೆ ಸರ್. 70% ಅದರಲ್ಲಿ ತೊಂದರೆಗೊಳಗಾಗಿದೆ ಅದು ಅಂತ. ಅದೇ ಯುದ್ಧ ಶುರುವಾದಾಗ ಇವ್ರದ್ದು ಅವ್ರದ್ದು ಅಂತ ಯಾರು ನೋಡೋದಿಲ್ಲಲ್ಲ, ಅದು ಸಮಸ್ಯೆ ಇರೋದು. ಯುದ್ಧಕ್ಕೆ ಕಣ್ಣಿಲ್ಲ. ಅವ್ರೇನು ಅಂದ್ರೆ ನಾಶ, ಯುದ್ಧ ಯಾವುದೇ ದೇಶ ಮಾಡಿದ್ರೇನು ಅದು ನಾಶ ಮಾಡುವಂತದ್ದು ಇಸ್ರೇಲ್ ಉದ್ದೇಶ ಆಗಿದ್ದರಿಂದ ಅವ್ರದ್ದೇನೋ ಒಂದು ಆಬ್ಜೆಕ್ಟಿವ್ ಇದೆ. ಸೊ ಹಂಗಾಗಿ ಸ್ಟ್ರಾಟಜಿಕ್ ಆಗಿ ಎಲ್ಲವನ್ನ ಹೊಡಿತಾ ಇದಾರೆ ಅವರು. ಸೊ ಹಂಗಾಗಿ ಇಡೀ ಇದು ಇಂಡಿಯಾಗೂ ತೊಂದರೆ ಆಗತ್ತೆ, ವಿಶ್ವಕ್ಕೂ ತೊಂದರೆ ಆಗತ್ತೆ ಅನ್ನೋಂಥದ್ದು ನನ್ನ ಮಾತು.